ನೆನಪಾತು ನೀವು ಹೇಳಿದ್ರಲ್ಲ ಅದು ತೋಮ ಅಂತ ಹೇಳಿ ಆ ಅಂಗಡಿ ಬಂದ್ ಆಗೈತ್ರಿ ಇವತ್ತ. ಯಾಕಂದ್ರೆ ಅದು ಜಾತ್ರೆ ಸಮೇತವಾಗಿ ಎಲ್ಲ ಬಾರ್ ಬಂದ್ ಮಾಡಿಬಿಟ್ರಂತ್ರೆ. ಹಂಗ ಬರ್ತತ್ರಿ ಅದು. ಅದ್ರ ಬೇರೆ ಕಡೆ ಬರ್ತರಿ ಆದ್ರೂ ಬಿಡ್ಲಿಲ್ರಿ. ನಾನು ಅಲ್ಲಿ ಹೋಗಿದ್ದೆ 27 ನಂಬರ್ ತಿಪ್ಪ್ಯಾಗ. ಅಲ್ಲಿ ಹೋಗಿ ಕೇಳಿದೆ, ಮತ್ತೆ ಹಿಂಗೆ ಬೇಕಪ್ಪ ಗೌಡ್ರಿಗೆ ಅರ್ಜೆಂಟು ಅಂತಂದೆ ನಾನು. ಅವ್ರಿಗೆ ಯಾಕೆ ಬೇಕು ಅಂತಂದ್ರು, ಸುಮ್ಮನೆ ನಿಶಿಯಾಗಿ ಮುಕ್ಕೊಳ್ಳೋರು ಅಟ್ಟವ್ರು ಅಂತಂದೆ. ಅಲ್ಲಿ ಹೋಗಿ 27 ನಂಬರ್ ತಿಪ್ಪ್ಯಾಗ ಕೆದರ್ ತೊಗೊಂಬ ಅಂತಂದ್ರು. ಪಟ ಕೆಬರಿದೆ, ಸಿಕ್ತೋಡ್ರಿ ತೊಗೊಂಬಂದೆ. ಹ್ಞೂ KKBS ಹಂಗಂದ್ರೆ ಕರ್ನಾಟಕ ಕಳ್ಳಬಟ್ಟಿ ಸರಾಯಿ. ಹಂಗಂದ್ರೆ ಕರ್ನಾಟಕ ಕಳ್ಳಬಟ್ಟಿ ಸರಾಯಿ. ಹೌದ್ರಿ ತೋರಿ. ಹೆಂಗಾಯ್ತು ಮಾಲ? ಎಕ್ಸ್ಕ್ಯೂಸ್ ಮೀ ಸರ್. ಏನ್ ಮಾಡ್ತಿಲಿ? ಮತ್ತು ಹೆಂಗೈತೆ ಅಂತ ಕೇಳಿದ್ರಿಲ್ಲ. ಒಳಗಿರೋದು ಯಾವ ಮಂಗ್ಯನ ಮಗ ಗೊತ್ತು, ಅದಕ್ಕೆ ಟೆಸ್ಟ್ ಮಾಡಿ ಟೆಸ್ಟ್ ರಿಪೋರ್ಟ್ ಕೊಡ್ತಿದ್ದೆ ಸರ್. ಒಳಗೆ ಎಲ್ಲಿ ಇಡ್ಲಿದ ಬ್ಯಾಡ್ರಿ. ಹೋಗೋರು ಬರೋರು ಬಂದು ಭಾಳ. ಅದ್ರಾಗ ನೀವು ನ್ಯಾಯ ಬಗೆಹರ್ಸಕ್ಕೆ ಕುಂತ್ರಿ 2 ತಾಸು ಗಂಟೆ ಕುಂಡಿರ್ತೀರಿ. ಅದ್ರಾಗ ಅವ್ರು ಬರ್ತಾರ, ಹಂಗೆ ಮಾತಾಡ್ಕೋತ ನೀವು ಒಳಗಿಲ್ಲಾರ್ದಾಗ ಹೋಗಿ ಬೆಡ್ರೂಮ್ನಾಗ ನೋಡ್ತಾರ. ನೋಡು ಗೌಡ್ ಎಂಥ ಚಂದ ಅದನ್ನ, ಇಂಥ ವಜನ್ದಾರ ಮನುಷ್ಯ. ಹೋಗಿ ಕುತ್ತಾ ಚಾ ಪತ್ತರ ಎಣ್ಣೆ ಕುಡಿತಾನಂತಂದ್ರೆ ನೀವು ಮರ್ಯಾದೆ ಎಲ್ಲಿ ಬರ್ಬೇಕು? ಅದಕ್ಕೆ ಅಲ್ಲಿ ಬ್ಯಾಡ್ರಿ. ಇದನ್ನ ನಾನು ದೇವ್ರ ಕೊನೆಗೆ ಇಟ್ಬಿಡ್ತೀನಿ. ಹೌದ್ರಿ. ಮತ್ತ ನಿಮ್ಗೆ ಗೊತ್ತಿಲ್ಲದ ವಿಷಯ ಅಲ್ಲೇ ಇಡ್ಬೇಕಿಂತ ವಿಷಯಗಳನ್ನ. ಯಾಕಂದ್ರೆ ನೀವು ನ್ಯಾಯ ಬಗೆಹರ್ಸಕ್ಕೆ ಇಲ್ಲಿ ಕುಂತಿರ್ತೀರಿ, 100 ಮಂದಿ ಕೂಡಿಬಿಟ್ಟಿರ್ತಾರ. ಅದ್ರಾಗ 101 ಕೆಟ್ಟ ಕಾಡ್ತಿರ್ತಾನೆ ನಿಮಗ. ಅವ್ನು ಹೇಳೋದು, ತಡಿಯಪ್ಪ ಒಂದು ಸ್ವಲ್ಪ, ನಾವು ಸ್ವಲ್ಪ ದೇವ್ರ ಪ್ರಸಾದ ಐತಿ ತೊಗೊಂಬರ್ತೀನಿ ಅಂತ ಒಳಗೆ ಹೋಗೋದೈತಿ, ಕುಡಿಯೈತಿ ಹೊರಗೆ ಬರೋದೈತಿ, ಕುಡಿದೈತಿ ಹೊರಗೆ ಬರೋದೈತಿ. ಒಟ್ಟ ಅವ್ರ ನ್ಯಾಯ ಬಗೆಹರಿಸೋದಕ್ಕ ಕಟ್ಟಿ ಬಿಡ್ಬೇಕ. ಹಂಗಾರೆ ಬೇಡ ಅಲ್ಲಿ ಇಡ್ತೀನಿ, ಆಮೇಲೆ ಕರೆಕ್ಟ್ ಆಗತ್ತೆ. ಬಾ ಬೇಗ ಬಾ, ಕೆಲಸ ಐತಿ, ಲಘು ಬಾ. ಯಾವುದೋ ತರ ಅವಿವೇಕ ನಮ್ಗೆ. मुझे पीने का शौक नहीं, पीता हूँ गम बुलाने को. मुझे पीने का शौक नहीं, पीता हूँ गम बुलाने को. तेरी यादें मिटाने को, तेरी यादें मिटाने को, पीता हूँ गम बुलाने को. ಇನ್ನೊಂದು ಹೇಳ್ತೀನಲ್ಲ, ಏನ್ರಿ ಅದ ಗಡಿಗೆ ತಂದು ಅವಾಗ ಇಟ್ಟಿನ್ರಿ ಅದನ್ನ ತಂದಿಟ್ಟಿ. ಅಲ್ಲಿ ಸೌಜಿ ಅಂಗಡಿ ಹೇಳಿದ್ರಿ ನೀವು. ಹೌದು. ಅದು ಅಂಗಡಿ ಬಂದ್ ಮಾಡ್ಕೊಂಡ್ಬಿಟ್ರ ಪಾಪ. ಜಾತ್ರೆ ಸಮೇತ ಬ್ಯಾಡ್ರಿ ನಾನ್ ವೆಜ್ ಅಂದ್ರ ಅಂತ ಬಿಟ್ಬಿಟ್ರವ. ಅದಕ್ಕೆ ಅಲ್ಲಿ ಹೋಗಿದ್ದೆ ನಿಮ್ಮವ್ರ ಕಡೆ, ಅಲ್ಲಿ 20 ನಂಬರ್ ಗುಡಿಸ್ಲಾ. ಅಲ್ಲಿ ಹೋಗಿದ್ದೆ, ಮತ್ತೆ ಹೇಳಿದೆ, ಮತ್ತೆ ಗೌಡ್ರಮ್ಮ ಹಿಂಗ ಮತ್ತೆ ಹಿಂಗೆ ಹೇಳ್ಯಾರ, ಮತ್ತೆ ಹಿಂಗ ಮತ್ತೆ ಹೆಂಗ ಅಂದೆ. ಆಕಿ ನಿಮ್ಮ ಹೆಸರು ಹೇಳ್ಕೊಳ್ಳಿ ಏನಾತ ಯಪ್ಪ ಗೌಡ್ರು ಹೇಳಿದಾರ ಅಂದಕಿನ ಪಟ ಹೋಗಿ ಒಗ್ಗರಣೆ ಕೊಟ್ಟಿಲ್ರಿ ಹತ್ನಿ. ಗಮ್ಮಂತ ವಾಸನೆ ಬಂತು. ವಾಸನಿನ ಹಿಂಗಿರ್ಬೇಕಾದ್ರೆ ಒಳಗೆ ಪೀಸ್ ಹೆಂಗಿರ್ಬೇಕು, ತಗೊಂಡ ಬಾ ಒಂದು ಸಣ್ಣ ಪೀಸು ಅಂದೆ. ಕಲೀಜೆ ತಂದು ಕೊಟ್ಲು, ತಿಂದೆ. ಬ್ರಹ್ಮಾಂಡ ಅಂತ ಟೆಸ್ಟ್ ನನ್ನ ಜೀವನದಾಗ ತಿಂದಿದ್ದಿಲ್ರಿ. ತಗೊಂಡಬಾ ಒಂದು ಪ್ಲೇಟ್ 4 ಚಪಾತಿ ಅಂದೆ, ತೊಗೊಂಬಂದು ತಿಂದೆ. ತಗೊಂಬಾ ಮತ್ತೊಂದು ಪ್ಲೇಟ್ 4 ಚಪಾತಿ ಅಂದೆ, ತೊಗೊಂಬಂದು ತಿಂದೆ. ಮತ್ತೆ ತಗೊಂಬಾ ಅಂತಂದು ಒಟ್ಟ 6 ಪ್ಲೇಟ್ ನಾ ತಿಂದು, ಒಂದು ಪ್ಲೇಟ್ ನಿಮ್ಗೆ ತಂದಿನಿ, ತಿಂದು ಬಿಡೋರಿ. ಅಲ್ಲ ಅದಾರ ಯಾಕೆ ತರಬೇಕು, ಅನ್ನೋ ತಿಂದು ಬಿಡ್ಬೇಕಿಲ್ಲ. ನಾನೆಲ್ಲ ತಿನ್ನವರಿ. ಅವ್ರ ಲಾಸ್ಟಿಗೆ ಬಗೊಂಡು ಟರ್ 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 ಅಂತ ಆವಾಜ್ ಬರಾಕತ್ತು. ಯಪ್ಪ ಗೌಡ್ರಿಗೆ ನಾನು ಆವಾಗ ನೆನಪೈತಿ ನನಗೆ. ಅದಕ್ಕೆ ತಂದಿನಿ, ಒಂದು ಪ್ಲೇಟ್ ತಿಂದ್ಬಿಡ್ರಿ ನೀವು. ಮಗನ ರೊಕ್ಕ ಕೊಟ್ಟಿಲ್ಲಪ್ಪ ನನಗೆ ಹುಚ್ಚಿಡೋತನ್ರಿ. ನಿಮ್ಮ ಹೆಸರು ಹಚ್ಚಿ ಬಂದಿನಿ ಅಲ್ಲಿ. ಅಲ್ಲಿ ನಮ್ಮ ಹೆಸರ ಮತ್ತೆ ನೀವು ಯಾರ್ರಿ ಗೌಡ್ರಿ? ನೀವು ಮುಂದೆ ಹೆಂಗ್ ಬರೋರು ನೀವು? ಎಲ್ಲ ಕಡೆ ಉದ್ದಿರ್ಬೇಕು ನಿಮ್ದು. ಚಾದ ಅಂಗಡಿಯಾಗ, ಬೀಡಿ ಅಂಗಡಿಯಾಗ, ಮತ್ತೆ ಆಮೇಲೆ ಎಲ್ಲ ಕಿರಾಣಿ ಎಲ್ಲ ಇರ್ಬೇಕ್ರಿ. ನೀವೆಲ್ಲ ಕಡೆ ಮಾಡ್ತಿರ ಬಿಡ್ತಾರ ನಂಗೆ ಗೊತ್ತಿಲ್ಲ. ಇನ್ನೊಂದು ಜಾಗ ಐತ್ರಿ, ಮೇನ್ ಇಂಪಾರ್ಟೆಂಟ್ ಜಾಗ, ಅಲ್ಲಿ ಮಾತ್ರ ನಿಮ್ಗೆ ಉದ್ರಿ ಹಾಕಬೇಕು. ನಮ್ಮ ದೋಸ್ತ್ ಬಸ್ ಸ್ಟ್ಯಾಂಡ್ ಮೂಲಿ ಕುಂತಿರ್ತಾನ್ರಿ ಅವ. ನೋಡ್ರಿ ಬರೋಬ್ಬರ ಅದಾವ ಇಲ್ಲಿ. ಅಲ್ಲಿ ತರ ನಿಮ್ಮ ಉದ್ರಿ ಇರ್ಬೇಕು. ನೀವು ಭರ್ಜರಿ ಎದ್ದು ಪಟಕ ಸುತ್ತಕೊಂಡು ಊರಾಗ ಹೊಂಟಿರ್ಬೇಕು. ಆ ಒಂದು ಮೂಲ್ಯಾಗ ಕುಂತು, ನಿಮ್ಮ ಅವನ್ ಕೌಡ ಮನ್ನಿ ರೊಕ್ಕ ಕೊಡ್ತೇವೆ, ಇವತ್ತು ತಗೊಳ್ಳೋ ನಿಮ್ಮ ಅವನ ರೊಕ್ಕ. ಅವಾಗ ಮತ್ತೊಬ್ರಿಗೆ ಗೊತ್ತಾಗತ್ರಿ, ಇವ್ರು ಈ ಊರಿನ ಪೂಜೆ ಹಾಗೂ ಮಾನ ಮರ್ಯಾದಸ್ಥ ಗೌಡ್ರು ಅಂತ. ಅಲ್ಲಿ ತಂದು 10,000 ಮಕ್ಕಳು ನೀವು ಅಲ್ಲೇ ಹೋಗ್ಬೇಕು. ಆಯ್ತು ಬಿಡ, ಆಯ್ತು ಬಿಡ, ಆಯ್ತು. ನನ್ನ ಮಗ ಶೇಖರ್ ಬೆಂಗಳೂರಿನ ಬರಾವದಾನ, ಪಟಾಕ್ಷಿ ತಗೋಬೇಕು. ನಾವು ಕಾರ್ ತಗೊಂಡ್ ಬರೋ. ಕಾರ್ ಯಾ ಕಾರ್ ತಗೊಂಡು ಅದೇನ ಗಾಡಿ ಅದು ಬಚ್ಚಲ್ ಮನೆ ಆಗೈತ. ಮೈನರ್ ರಿಪೇರ್ ಅದ. ನಾ ಏನು
ಇದ್ರೊಳಗೆ ಬಾರಿ ಐತೆ ಅಂತ ಹೇಳಿದ್ರೆ ನಾ ತಗೋಬೇಕಾರೆ ಬಾರಿನೇ ಐತ್ರಿ ಅದು. ನಾ ಊರಾಗಿಲ್ದಾಗ ನೀ ಯಾರು ಹೊಡೆದಾರು ಏನು ಸುದ್ದಿ ನೀವು ಹೊಡೆದಿರ್ಬೇಕು ಅನ್ಸುತ್ತಾನೆ. ನಾ ಇಲ್ಲಿ ಹೊಡೆದೆ ಒಂದ್ಸಲ ಹೊಡೆದ ನಾನು ಅದೇ ಸತ್ಯನಾಶ ಸಾಯ್ಬಿಡತ್ರಿ. ಅವು ಮೈನರ್ ರಿಪೇರ್ ಅದಾವ ಮಾಡಿಸ್ಬೇಕು ನೋಡ್ರಿ ನೀವು. ಮೈನರ್ ಅದು ಅವು ಟೈರ್ ಯಾಕೆ ಸೌದವು ಟೈರ್ ಹೊಸ ಹಾಕ್ಸ್ಬೇಕ್ರಿ. ಇದು ಮೈನರ್ ಹ್ಞೂ ರೀ. ಅದು ಯಾಕೆ ಗಾಡಿ ಸ್ಪೀಡ್ ಹೊಂಟಾಗ ಗಡ ಗಡ ಕಲ 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 ಅಂತ ಆಗ್ಬಿಡ್ತೀರಿ ಬಾಡಿದು. ಅದಕ್ಕೆ ಬಾಡಿನೂ ಚೇಂಜ್ ಮಾಡಿಬಿಟ್ಬಿಡ್ರಿ. ಇದು ಮೈನರ್. ಹೌದ್ರಿ ಹೌದ್ರಿ ಹೌದ್ರಿ. ಆಮೇಲೆ ಯಾಕೆ ಹೆಡ್ಲೈಟ್ ಮುಂದಲು ಹತ್ತು ಅಲ್ಲವು ಅವ್ನು ತೆಗೆದು ಬೇರೆ ಹೆಡ್ಲೈಟ್ ಹಾಕ್ಸ್ಬಿಡ್ರಿ. ಅವ್ ಚಾಸಿ ತೆಗೆದು ಮೋಡ್ಕಾಕ್ ಹಾಕಿ ಬಿಡಲಿ ಹೋರಿ. ಹಂಗೆ ಮಾಡೋಣ. ಮಗನ ಆಯ್ತು. ನಾವು ಹೆಂಗಾರ ಮಾಡಿ ರಿಪೇರ್ ಮಾಡಿಸ್ಕೊಂಡು ತೊಗೊಂಡು ಹೋಗಿ ಎಸ್ ಸಾಲ್ ಕರೆಂಟ್ ಬಿಲ್ ಎಲ್ಲಿ ಕರೆಂಟ್ ಬಿಲ್ ಅದು ಹೊಸದಾಗಿ ಬಂದು ಮ್ಯಾನೇಜರ್ ಹೇಳ್ಯಾರ್ರಿ. ವಾರದಾಗ 2 ಸಲ ತುಂಬಬೇಕಂದ್ ನೋಡಿ ಕರೆಂಟ್ ನೀವು. ಈ ಸಮಯಕ್ಕೆ ಸರಿಯಾಗಿ ಕರ್ಕೊಂಡು ಬರ್ತಂತ ಹೇಳುವ ಮ್ಯಾನೇಜರ್ ಇನ್ನೂ ಯಾಕೆ ಬರಲಿಲ್ಲ ಬರ್ರಿ ಬರ್ರಿ. ಇದೇನ್ರಿ ಒಬ್ರ ಬಂದಿರಲ್ಲ ಎಲ್ಲಿ ನಿಮ್ಮ ತಂಗಿ? ನೋಡ್ರ ನಾನು ಯಾರು? ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನಾನು ಮುಂದೆ ಬಂದ್ರೆ ಹಿಂದೆ ನನ್ನ ತಂಗಿ ಬರ್ತಾ ಇದ್ದಾಳೆ ಅಂತ ಸಿಗ್ನಲ್. ತಂಗಿ Get low when the whistle go. ಜಂತು ಓರೆ ಬರಕ್ ಯಾಕೆ ಇಷ್ಟ ತಡ ಮಾಡ್ದಿ? ಏನ್ ಮಾಡೋದು, ನನಗ ಒಬ್ರ ಇಬ್ರ ಆ? ಫ್ರೆಂಡ್ಸ್ ಗೌಡ್ರೆ ಅವ್ರನ್ನೆಲ್ಲ ಮಾತಾಡ್ಸಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು. ಹೌದೇನು? ನಾನು ತಿಳ್ಕೊಂಡಿದ್ನಿ ಬಿಡು. ಬರ್ರಿ ಬಾಳ ದಿವಸಕ್ಕೆ ಭೇಟಿಯಾಗಿರಿ ನೀವು. ಗೌಡ್ರೆ ನಮ್ಮ ಅಣ್ಣನಿಗೆ ಒಂದ್ 50,000 ರೂಪಾಯಿ ಬೇಕಂತೆ, ಕೊಡ್ತೀರಾ? ಈಗ ಕೊಡ್ಬೇಕಲ್ಲ, ಆಮೇಲೆ ಕೊಟ್ರೆ ನಡೀತು. ಹೌದಾ, ನಾನು ಈಗ ಹೋಗಿ ಆಮೇಲೆ ಎಷ್ಟ ಅಂದಲ್ಲ? 50,000 ಅಲ್ರಿ, ನನಗಾಗಿ ಇಷ್ಟು ಪೀಚಾಡವ್ರು ನೀವು. 50,000 ರೂಪಾಯಿ ಯಾಕ್ರಿ ಹಿಂದೆ ಮುಂದೆ ನೋಡ್ತೀರಾ? ನೋಡು, ಜಾತಕ ಪಕ್ಷಿ ಮಳೆ ಹನಿ ದಾರಿ ಕಾದಂಗ ನಿನ್ನ ದಾರಿನ ಕಾಯ್ಕೊಂಡು ನಿಂತಿನ. ಎಷ್ಟ ಅಂದಿಲ್ಲ? 50,000 ಇಷ್ಟೇ ತಾನೇ. ಇದ್ಯಾವ ದೊಡ್ಡ ಮಾತು? ಒಳಗೆ ಹೋಗೋದೈತಿ, ಟ್ರೆಜರಿ ತೆಗೆದೈತಿ, ಹಿಡಿಯೋದೈತಿ, ತಂದು ಕೊಡೋದೈತಿ. ತದರಿ ನನ್ನ ನಿಮ್ಮ ಊರ ತಂಗಿ ಮಾತನ್ನ. ನನ್ನ ಕಪಟ ನಾಟಕಕ್ಕೆ ತಲೆದೂಗಿ ಹಣ ಕೊಡಲು ಒಪ್ಪಲಿಲ್ಲಮ್ಮ ಈ ಮುದಿಯ. ರತಿಗಿಂತಲೂ ಮಿಗಿಲಾದ ಈಗಿನ ಸುಂದರವಾದ ದೇಹವನ್ನ ಬಿಗಿದಪ್ಪುವ ಭ್ರಮೆಯಲ್ಲಿ ಹಣ ಕೊಡಲು ಒಪ್ಪಿದ್ದಾನೆ. ನನ್ನಂತವನ ಮಾತಿಗೆ ಹಣ ಕೊಡುವ ಪುಣ್ಯಾತ್ಮ ಇವನ ಅಲ್ಲಮ್ಮ. ನಿನ್ನಂತ ಸುಂದರವಾದ ಹೆಣ್ಣುಗಳು ಕೇಳಿದ್ರೆ ಸಾಕು, ಹಣ ಅಷ್ಟೇ ಯಾಕೆ, ನಮ್ಮ ಸರ್ವಸ್ವವನ್ನೇ ದಾರಿ ಎರೆದು ನಿಮ್ಮಂತವರ ಪಾದ ಸೇವೆ ಮಾಡ್ಕೊಂಡು ಬಿದ್ದಿರ್ತಾರೆ. ತಂಗಿ, ಇದೇ ಸಮಯ ಸಾಧಿಸಿ ಗೌಡ್ರ ತಲೆನ ಕೆಡಿಸಿ ಹೇಗಾದ್ರೂ ಮಾಡಿ ಗೌಡ್ರ ಕೈ ತಾಳಿ ಕಟ್ಟಿಸ್ಕೊಂಡು ಮನೆಗೆ ಹೋಗಿ ಬಿಡಮ್ಮ. ನಂತರ ನೋಡಮ್ಮ ಈ ಅಣ್ಣನ ಕಾರಸ್ಥಾನ. ಇಷ್ಟೇ ತಾನೇ, ಚಿಟಕಿ ಹೊಡೆದ್ರಲ್ಲ ಕೆಲಸ ಮುಗಿಸ್ತೀನಿ. ನಿಮ್ಮವನ ಏನ್ರಿ ಗೌಡ್ರಿ, ಹಣ ಕೊಟ್ಟಾಗೊಮ್ಮೆ ನಾ ಮೌನ ಏನೇನೋ ಅಂದ ಕೊಡ್ತೀರಲ್ಲ. ಆದಿ ಕಾಲದಲ್ಲಿ ಬಂದು ಭಾಷೆ ಅಲ್ಲ. ಮತ್ತೆ ನೀನ್ ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡ. ನೀನ್ ನಡಿ. ನೀನು ಆಯ್ತಾಯ್ತ್ರಿ ಗೌಡ್ರ. ಗೌಡ್ರ ಹುಲಿಗ್ಯಾವ್ ಹುಲ್ಗಾವ್ ಬಾಳ ದಿವಸಕ್ಕೆ ಬಂದಿ ಹೂವಾಗಿ ಬಂದ. ಅಪ್ಪ ಚಂಚಲ ಚಿಂಚಲಿ ಜಾತ್ರೆ ಹೋದ್ಲಕ್ಕಿ. ಯಪ್ಪ ನಿಮ್ಮ ಮಗ ಬರಾಕತ್ತಾರ. ಏನು ಗೌಡ್ರ ನೀವು? ಏನು ಆ ಗಡಿಗೆ ಪಡಿಗೆ ಮುಚ್ಚಿಟ್ಟಿಲ್ಲ. ಯಾ ಮುಚ್ಚಿಡ್ತೀನಿ ತೋರಿ, 500 ರೂಪಾಯಿ ಕೊಡ್ಬೇಕು ನೋಡ್ರಿ. ಆಯ್ತಾಯ್ತು. ಹಾಂ ಬರ್ರಿ ಗೌಡ್ರ, ಅದರ ಬರ್ರಿ. ರಾಜ ಆರಾಮದೇನಪ್ಪ? ನಾನು ಮನೆಗೆ ಹೋಗಿದ್ದೆ, ಮನೆಗೆ ಹೋಗಿ ಕಾಡ್ಲಿಲ್ಲ ನೀನು. ಹೌದಾ? ತಂಗಿ ಕೇಳಿದ್ನಿ ಎಲ್ಲ ರಾಜಣ್ಣ ಅಂತಂದು, ಇಲ್ಲೇ ಹೊರಗೆ ಯಾರ ಅಂತಂದ್ರು. ಆರಾಮದಿಲ್ಲಪ್ಪ? ಆರಾಮದಿಲ್ಲಪ್ಪ. ಹಾ ಹಾ
ನೀವು ಇಬ್ರು ಆ ಕಡೆ ಮಾತಾಡ್ರೆ ನಾವಿಬ್ರು ಈ ಕಡೆ ಮಾತಾಡ್ತೀವಿ. ಈ ಕಡೆ ಮಾತಾಡ. ಮನೆ ಮಾಲಕರು ನಾವು ಹೊರಗೆ ಹೋಗ್ತೀವಿ, ನೀವು ಮಾತಾಡ್ರಿ. ಯಾರು ಇಪ್ಪ ಮದಿಲ್ಲ ನಮ್ಗೆ ಸುಮ್ಮನೆ ನಿಂದ್ರಲ್ಲಿ. ಅಪ್ಪಾಜಿ ಯಾಕೆ ಆಳ ಮಾಲಕ್ ಅಂತೀರಿ? ಆಳುಗಳಿದ್ದಾಗ ನಮ್ಮ ಮನೆ ಮಾಲಕ್ಗಿರಿ ಆಗತ್ತ ಅನ್ನೋದನ್ನ ಮರಿಬೇಡ್ರಿ ನೀವು. ಅದು ಒಪ್ಪಿಗೆ ತಲೆ ಮೇಲೆ ಕುಂದಿರ್ತಾನೆ ನೀವು ಬಂದು ಅದಕ್ಕೆ. ಇರ್ಲಿ ಬಿಡಿ, ಚಿಕ್ಕವರಿದ್ದಾಗಿನಿಂದ ಇಲ್ಲೇ ಬೆಳೆದ ದೊಡ್ಡವರಾಗಿದ್ದಾರೆ, ಸ್ವಾಭಾವಿಕವಾಗಿ ಮಾತಾಡ್ತಾರೆ. ಇಲ್ಲಪ್ಪ ಇನ್ನೊಂದು ವಿಷಯ, ಏನಪ್ಪ? ನಿನ್ನ ಪರೀಕ್ಷೆ ಹಂಗಾತಪ್ಪ? ಫಸ್ಟ್ ಕ್ಲಾಸ್ನಲ್ಲಿ ಫೇಲ್ ಆಗಿಬಿಟ್ಟಿದ್ದೀನಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಅಂತಲ್ಲ. ಫೇಲ್ ಅಂದ್ರೆ ಏನ್ರಿ ಎಲ್ಲಕ್ಕಿಂತ ದೊಡ್ಡದನ್ರಿ ಅದು? ಇಲ್ಲ, ಅದಕ್ಕಿಂತ ಮೇಲಿಂದು. ನಮಗೇನು ಗೊತ್ತಿಲ್ಲ. ಅಪ್ಪಾಜಿ ನಿಮ್ಮ ಮಗ ನಾನು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿದ್ದೀನಿ. ಅದ ಹೇಳ್ತೀನಿ ಗೌಡ್ರ ಮಕ್ಕಳು ಫಸ್ಟ್ ಕ್ಲಾಸ್ನ್ಯಾಗ ಪಾಸ್ ಆಗ್ಬೇಕು ಒಂದು, ಹಾ. ಇಲ್ಲ ಥರ್ಡ್ ಕ್ಲಾಸ್ನ್ಯಾಗ ಫೇಲ್ ಆಗಬೇಕು ಅಂತ. ಬಿಡಪ್ಪ ಹೇಳಿ ಅಪ್ಪಾಜಿ. ನೋಡು, ನೀನು ದೂರದಿಂದ ಜನನಿ ಮಾಡ್ಕೊಂಡ್ ಬಂದಿ. ಹೌದೌದು. ಹೌದಲ್ಲ? ಅಲ್ಲ, ಸ್ವಲ್ಪ ವೀಕ್ ಆಗಿಲ್ಲಪ್ಪ. ಏನ್ 100 ಚಿಂತಿ. ಅಭ್ಯಾಸ ಮಾಡ್ತಿರ್ತಾರಲ್ರಿ ಅಂದಂಗ ಸಣ್ಣಗೌಡ್ರ, ನೀವೇನ್ ಲೈಟ್ ಹಚ್ಚಿ ಅಭ್ಯಾಸ ಮಾಡ್ತಿರೋ ಲೈಟ್ ಆರ್ಸಿ ಅಭ್ಯಾಸ ಮಾಡ್ತೀರ? ರಘು, ಇದೇನು ಪ್ರಶ್ನೆವು? ಲೈಟ್ ಆಫ್ ಮಾಡಿ ಯಾರಾದ್ರೂ ಅಭ್ಯಾಸ ಮಾಡ್ತಾರ? ಒಂದಿಷ್ಟು ಮಂದಿ ರಾತ್ರಿ ಲೈಟ್ ಆಫ್ ಮಾಡಿ ಅಭ್ಯಾಸ ಮಾಡ್ತಾರೆ. ಹೌದಾ? ನನಗೆ ಗೊತ್ತಿಲ್ಲ ಬಿಡು, ಇನ್ನು ಮೇಲೆ ನಾನು ಅದನ್ನೇ ಶುರು ಮಾಡ್ತೀನಿ. ನಂದು ಹೋಗ್ಲಿ ಬಿಡಿ, ನೀವೆಷ್ಟೊಂದು ವೀಕ್ ಆಗಿದ್ದಿರಲ್ಲ. ಅದನ್ನ ನಾ ಹೇಳ್ತೀನಿ ರೀ. ಹೇಳ್ರಿ. ನೀವು ಇಲ್ಲದಾಗ ನಿಮ್ಮ ಅಪ್ಪರು ಒಂದು 3 ಎಕರೆ ಪಡಭೂಮಿ ತಗೊಂಡಾರ. ಅಲ್ಲಪ್ಪಾಜಿ, ಇರೋ ಜಮೀನೇ ಸಾಕಾಗಿತ್ತು, ರೆಡ್ಡೇರಿಗೆ ನಮಗೇನು ಕಡಿಮೆ ಆಗಿತ್ತು? ಅಲ್ಲ, ನೀವು ಅನ್ನೋದು ಕರೆ ಐತ್ರಿ. ನಾನು ಅದನ್ನ ಯಾಕೆ ತೊಗೊಳಕತ್ತೀರ ಅಂದ ಕೂಡ ಇರ್ಲಿ ಅಂತಂದ್ರು. ಅದನ್ನ ನೀರಾವರಿ ಮಾಡ್ಬೇಕಂತ ಗುದ್ದಾಡಿ ಅದಕ್ಕೊಂದು ಬೋರ್ ಹಾಕ್ಸ್ಯಾರ್ರಿ. ಬೋರ್? ಅದಕ್ಕೆ ಮೋಟರ್ ಕುಂಡ್ರಿಸ್ಯಾರ್ರಿ. ಯಾವುದು? ಅದ ಚಂಚಲೋಸ್ಕರ್ ಅಂತಂದು. ಈಗ ಅಲ್ಲೋ ರಂಗು, ನಾ ಕಿರ್ಲೋಸ್ಕರ್ ಕೇಳೀನಿ, ಇದ್ಯಾವ್ದು ಚಂಚಲೋಸ್ಕರ್? ಅದನ್ನ ಹೇಳಕತ್ರಿ ಗಪ್ರಿ. ಅದು ಇವರು ತಂಗಿದ ಕಂಪ್ನಿ ಇದು ಚಂಚಲೋಸ್ಕರ್ ಅಂತಂದು. 3 ಇಂಚ್ ಪೈಪ್ನಾಗ 6 ಇಂಚ್ ನೀರು ಬುದುಕು 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 ದೊಡ್ಡ ಅದಕ್ಕೆ ನೀರು ಹಾಸಿ ನಮ್ಮನೆ ಸ್ವರ್ಗ್ಯಾರಿ. ಹುಡುಗಾಟಿಗೆ ಮಾಡಿ ಹೋಗ್ಲಿ ಬಿಡಿ ಅಪ್ಪಾಜಿ, ನಿಮಗೆ ಹಾಗೂ ವಯಸ್ಸಾಯ್ತು, ಇನ್ನು ಮೇಲೆ ನೀವು ರೆಸ್ಟ್ ಮಾಡ್ರಿ. ಆ ಗದ್ದೆಗೆ ಬೆಳತಾನ ನಾನು ನೀರು ಹಾಯಿಸ್ತೇನೆ. ಇಷ್ಟೊತ್ತನ ನಮ್ಗೆ ಒಟ್ಟ ಗೊತ್ತಾಗಿಲ್ಲ ನೋಡ್ರಿ ಇದು. ಹೌದು ನೋಡ್ರಿ, ಈಗ ಬಂದ್ರಲ್ಲ ಅವ್ರು ಬಿಡ್ತಾರ ಬಿಡ್ರಿ ನೀರು. ಸುಮ್ಮನೆ ಬೆಳೆ ಹುಡುಗ ಇರೋ ಒಬ್ಬ ಮಗ 100 ಎಕರೆ ಜಮೀನ್ ಐತಿ ಅಂದ್ರ ತಗೊಂಡು ಅಡ್ಡಾಡ್ಲವ. ಹಿಂಗಂದ್ರೆ ನೀವು ಅದಕ್ಕೆ ಬ್ಯಾಡ ಅಂತ. ಅಲ್ಲಪ್ಪಾಜಿ, ನಂದೊಂದು ವಿಷಯ, ನಿಮಗಂತೂ ವಯಸ್ಸಾಯ್ತು, ನಾನಂತೂ ಕಲ್ತ ಮದಿನ ಅಂತ ಹೇಳ್ತೀರಿ. ಪಾಪ ರಂಗು ಖಾಲಿ ಇರ್ತಾನ, ಅವನೇ ಹಾಯಿಸ್ಲಿ ಬಿಡಿ. ನಾ ಬಿಡ್ತೀರಿ ಅಂದ್ರೆ ಬ್ಯಾಡ ಬೇಡ, ನಾ ನೀರು ಬಿಡಂಗ್ ಕಾಣೋದಿಲ್ರಿ. ಎಷ್ಟು ದಿವಸ ಆತು ನೀರು ಒಟ್ಟ ಬಿಟ್ಟು. ಇವತ್ತು ಹಾಯಿಸಿ ಬೆಳ್ತಾನ ಬಿಡಬೇಡ, ನಾನು ಪರ್ಮಿಷನ್ ಕೊಡ್ತೀನಿ. ನೀವ್ ಯಾಕೆ ಬೇಡತ್ರಿ? ನಿಮ್ಮ ಮಗಗೆ ಬೇರೆ ಹೊಲ ಕೊಡ್ಸಾರ ನೀವು? ಅಲ್ಲೇ ನನ್ನ ಮಗ ಒಂದು ಕೆಲಸ ಮಾಡ್ರಿ. ಹಂಗಲ್ರಿ ಗೌಡ್ರ, ನಾವು ಮಾತು ಹೇಳ್ತೀನಿ ಕೇಳ್ರಿ. ಈಗ ನೀವು ಮತ್ತೆ ನಿಮ್ಮ ಮಗಗೆ ಬೇರೆ ಹೊಲ ಕೊಡಿಸ್ಬೇಕು, ಅದ್ರ ನೀರು ಬಿಡಿಸ್ತೀರಿ ಅಂತ ವಿಚಾರ ಮಾಡಿರಲ್ಲ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಮೊದಲ ಈ ನಿಮ್ಮ ಮಗನ ಆ ಹೊಲದಾಗ ಬಿಡುನು, ಅದ್ರಾಗ ಹೆಂಗೆ ಪೀಕ್ ತೆಗಿತಾ ನೋಡುನು, ಆಮೇಲೆ ಬೇರೆ ಹೊಲ ಬೇಡ ಬಿಡ್ರಿ ಗೌಡ್ರ, ಅವ ಗಾಡಿ ತಗೊಂಡು ಎಲ್ಲೆಲ್ಲೋ ಹೋಗಿರ್ತಾನ, ಊರು ಅಡ್ಡಾಡ್ತಿರ್ತಾನ. ಅಲ್ಲ, ನಾ ಹೆಂಗಿದ್ರು ಬಸ್ ಸ್ಟ್ಯಾಂಡ್ನಾಗ ಖಾಲಿನೇ ಇರ್ತೀನಿ, ನಾ ಬಿಡ್ತೀನಿ ತಗೋರಿ. ಹಂಗ ನಾನು ಎಲ್ಲಿದ್ ಮರ ರಂಗೇನು ಗುರ್ತಾಗೋಲ್ತಾನೆ ಇದು. ಅಲ್ಲೋ ಶಿವನೇ ಪರಮಾತ್ಮ ಇಟ್ಟು ಅದೇನು 2 ಬಟನ್ ಅದ, ಒಂದು ಕೆಂಪು ಒಂದು ಹಸಿರು. ಹಗರ್ ನನ್ನ ಮಗ ಅಲ್ಲವ, ಸುಮ್ಮನೆ ಇರ್ಲಿ. ನಡಿಯಪ್ಪ, ಈ ನನ್ನ ಮಕ್ಕಳು ತಲುಪಿರ್ತಾರೆ, ನನಗ ಲಾಂಗ್ ಜರ್ನಿ ಆಗೈತಿ. ಹೌದೌದ್ರಿ, ಸ್ವಲ್ಪ ರೆಸ್ಟ್ ಮಾಡಿ ನಡಿ. ನಡಿ ನಡಿ ಒಳಗೆ ನಡಿ. ಅಲ್ಲೇ ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಆದ್ರೆ ದಯವಿಟ್ಟು ನಮ್ಮ ತಂದೆಯವರಿದ್ದಾಗ ಮಾತ್ರ ನನ್ನ ಹತ್ರ ಹಣ ಕೇಳಬೇಡ. ಹೋಗು ರಾಜಣ್ಣ, ಬಾ ಇಲ್ಲಿ. ಪಾಪ ಗೌಡ್ರ ಕರೆ ಹತ್ರ ಬಾಪ ಓಡಾಡಿ ಬಾ. ಬಾರೋ, ಗೌಡ್ರ ಕರೆ ಹತ್ರ ಓಡಾಡಿ ಬಾ. ಕೈ ಹಾಕಿನಿ ಹಿಂಗಿದೆ. ಹಿಂಗ್ ಬಾ ನಾಕ್ ಹೋಗಿ ಹಿಂಗ್ ಬರ್ತಾನೆ. ಸುಮ್ಮನೆ ಬಾರ್ರಿ. ಬೇಡ ಬಾರ್ಲಿ. ಬಾರೋ. ಬಾರೋ, 8 ಸಲ ಹೇಳ್ಬೇಕು ಕೇಳ್ತಾರೆ ಗೌಡ್ರ. ಮಗನ ಕರಿತೀನಿ ನಾನು. ಬಾರ್ಲೆ ಇಲ್ಲಿ. ಬಾರ್ಲೆ. ಸುಮ್ಮನೆ ಅಂದ್ರೆ ಆ ಮಗನ. ಬಾರ್ಲೆ. ದಡಿ ಏನ್ ಕೊಟ್ಟ ನನ್ನ ಮಗ? ಅದು ಕೂಲಿ ಕೊಟ್ಟಾರ. ಎಷ್ಟು ಕೊಟ್ಟ? ಏನು ಕೊಟ್ಟಾರಿ, ಎಷ್ಟಂತ ನೋಡಿ ನೋಡಿಲಿ. ಏನ್ರಿ ಬಸ್ ಸ್ಟ್ಯಾಂಡ್ ಒಂದು ಇಷ್ಟು ರೊಕ್ಕ ನನಗೆ ಪೇಮೆಂಟ್ ಇಷ್ಟು ಒಮ್ಮೆ ಕೊಟ್ಟಿರಿ ಬಿಡ್ರಿ. ಒಂದು ನೋಟೆ ಮುಗಿಸಿ ಕಳಿಸ್ಬಿಡ್ತೀರಿ ನಾನು. ಏನೋ ಒಂದು 10-20 ರೂಪಾಯಿ ಕೊಟ್ಟು
ಅಟ್ರೆ ಯಾಕೆ ನೀವು ಏಟ್ ಕೊಡ್ಬೇಕಂತ ಮಾಡಿರಿ ಅವ್ರಿಗೆ ಈಗ ನಮ್ಮ ಮಿಲ್ಲ ಹಿಂದಕ್ಕೆ ದುಡಿಯಾಕಿದ್ದಿಲ್ಲ ಇದ್ದಲ್ರಿ ಮತ್ತೆ ಇವ್ನು ಬಾಕಿ ಉಳ್ದತ್ತಿಲ್ಲ ಹೌದು ಅಡ್ವಾನ್ಸ್ ತಗೊಂಡಿದ್ದಲ್ಲ ಹೌದನ್ರಿ ಮುಟ್ಟಿದ ಓಡಿ ಹೋದ ಇವುಗಟ್ಟು ಅಡ್ವಾನ್ಸ್ ಕೊಡ್ಬೇಕಂತ ಆನೆಯಾಗ ಕೊಡು ಓ ಗೌಡ್ರೆ ಯಾಕ್ರಿ ಸುಳ್ಳು ಹೇಳ್ತೀರಾ? ಅವಾಗಿರೋ ಮ್ಯಾನೇಜರ್ ಹೇಳ್ಯಾರ ನಿನ್ನ ಲೆಕ್ಕ ಎಲ್ಲ ಚುಕ್ತಾಗಿದೆ ಹೋಗು ಅಂತ ಹೇಳಿ ಆ ಲೆಕ್ಕ ತಂದ್ರಿ. ಇನ್ನೂ 20,000 ಕೊಡ್ಬೇಕಂತ ಹೇಳಿ ಸಹಿ ಮಾಡಿ ಹೋಗಿ ಅಲ್ಲಿ ನೀನು ಇರ್ಬೇಕು ಅದ್ರಾಗ ಮುರ್ಕೊಳ್ಳೋಣಪ್ಪ ಉಳ್ದದ್ ನಾಳೆ ತಂದು ಕೊಡ್ತಮ್ಮ ನಡಿ. ಗೌಡ್ರ ನಿಮ್ಮ ಕೈ ಮುಗಿತೀನಿ ಯಾಕೆ ಅವಷ್ಟು ಬೇಡ ಅದ್ರಲ್ಲಿ ಒಂದು ನೋಟ್ ಕೊಡ್ರಿ. ಯಾಕಂದ್ರೆ ನೀವು ಏನಾರ ಅದನ್ನ ಕೊಡ್ಲಿಲ್ಲ ಅಂದ್ರೆ ನಾವು ಅಣ್ಣ ತಂಗಿ ಇಬ್ರು ಉಪವಾಸ ಮಕ್ಕೋಬೇಕಾಗತ್ರಿ ದಣಿ. ಉಪವಾಸ ಯಾಕೆ ಮಕ್ಕೋತೀರಿ? ಹೊಟ್ಟಿಗೆ ಮಣ್ಣು ತಿಂದ್ರಲೇ ಮಣ್ಣ. ಮಣ್ಣು ತಿನ್ರಿ ಮಣ್ಣು. ಅವ್ರು ಹೊಟ್ಟೆ ಹಸಿವಾದಾಗ ಹೊಟ್ಟಿಗೆ ಅನ್ನ ತಿಂತಾರ ತಿಳ್ಕೊಂಡಿನ ಅವರು ಪಿಜ್ಜಾ ಬರ್ಗರ್ ತಿಂತಾರ ನಾವು ಇದೇ ಆಟದ ಹೊಳ್ಳಿ ನೋಡ್ಬಿಟ್ರಿ. ದಯವಿಟ್ಟು ಕೊಟ್ಟು ಬಿಡ್ರಿ. ನಡಿಲೇ. ಕೊಡೋದಿಲ್ಲ ಇಲ್ಲ ಕೊಡೋಲ್ಲ. ಕೊಡೋದಿಲ್ಲ. ಕೊಡೋದಿಲ್ಲ ಲೇ. ಆಗಲೇ ಎಷ್ಟು ಅಡ್ವಾನ್ಸ್ ಕೊಡ್ಬೇಕಂದ್ರಲ್ಲ 20 ಲೇ. 20,000. ಒಂದು ಕೆಲಸ ಮಾಡ್ರಿ, ಬಸ್ ಸ್ಟ್ಯಾಂಡ್ ಕಡೆ ಬರ್ರಿ. ನೀವು ಬಸ್ ಸ್ಟ್ಯಾಂಡ್ ಕಡೆ ಬರ್ರಿ. ಯಾಕಲೇ? ಈ ಟವಾಲ್ ಹಾಸ್ತೀನಿ ಕುಂದ್ರಾಕತ್ರಿ. ಅಲ್ಲಿ ಹಮಾಲಿ ಮಾಡಿದ್ದೆಲ್ಲ ಬಂದಿದ್ದು ತಗೊಂಬಂದು ನಿಮ್ಮ ಟವಲ್ ಮುಂದೆ ಒಗಿತೀನಿ. ಯಾವಾಗ 20,000 ಮುಡ್ತಾವು ಅವಾಗ ಬರಾಕತ್ರಿ ಮನೆಗೆ. ಗೌಡ್ರಿಗೆ ಮಾತಾಡೋದ್ರಲ್ಲಿ ಏನೋ ಮಕ್ಕ ಸಾಲ ಇಸ್ಕೊಂಡು ಮೆತ್ತಗ ಮಾತಾಡ್ತಾರೆ. ಸಾಲ ತಗೊಂಡು ಹೋದ್ರೆ ಮಗ ನಾವು ಬಸ್ ಸ್ಟ್ಯಾಂಡ್ ತಾವಲ್ ಹಾಕಿ ಕೂತ್ರು. ಅವ್ರು ಏನ್ ತಿಳ್ಕೊಂಡಿಲ್ಲ ನಿನ್ನಲ್ಲೇ ಗೌಡ್ರಲ್ಲೇ ಅವ್ರಲ್ಲೇ ಹುಚ್ಚ ನನ್ನ ಮಗನ ಶಾಣೆ ಅಂತ ತಿಳ್ಕೊಂಡಿದ್ದಲ್ಲ ನಿನ್ನ. ಯಾವಾಗಿಂದ ಯಾವಾಗ ಲೆಕ್ಕ ಇಡ್ತಿಲ್ಲೋ ಎಲ್ಲ ಕಡೆ ಬೆಳಗಾದವಲ್ಲ ಹುಚ್ಚ ಬಾರಲೇ ಬಾರೋ ಅಣ್ಣವ್ರು ಯಾರಿಗೆ ಬೇಕತ್ತೀರಿ? ಅವಂಗರಿ ಕೈ ನಾನು ಕಡೆ ಮಾಡ್ತೇನೆ. ಮತ್ತ ಅವ್ ಹಿಂಗಾಗಿ ಅಲ್ಲಿ ನಡಬರ್ಕ್ ನಿಮ್ತೀರಿ ನಿಮ್ಮ ಕೈ ಬರತಾವು. ಮಗಲ್ಲೇ ಇದ ಫಸ್ಟ್ ಇದ ಲಾಸ್ಟ್. ಇನ್ನೊಂದ್ಸಲ ಬಾ ನಿನ್ ಮೌಲ್ಯಲೇ ನಿನ್ನ ನಿನಗೆ ಐತ್ಲೆ. ಇದೇನು ಕೈ ಹಿಂಗ? ಅದು ಈ ಕೈಲೆ ಪೋರ್ಸ್ಲೆ ಎತ್ತಿದ ಕುಳಿ ಕೈಲಿ ಊಸ್ ಬಿಡತ್ತಲ್ಲ ಹಿಂಗ್ ಹೊಂಟದ. ಅಲ್ಲಪ್ಪ ಮಗನ ಗೌಡ್ರ ಒಂದು 500 ರೂಪಾಯಿ ಕೊಡ್ರಿ. ಯಾಕ ಅದು ಗಾಡಿ ಸೆಂಟ್ರ್ ಬೋಟ್ ಹೋಗೈತದ ಹಾಕಿಸ್ಬೇಕು. ಅದು 2,300 ರೂಪಾಯಿ ನನಗೆ ಎಟ್ಟೈದು ಕೊಡ್ರಿ ಹೇಳ್ತಾನ. ಅಲ್ಲೇ ತರ್ರಿ ಮಾರ ನೀವು ಎನ್ಸು ಕೊಂಡ್ರ ಸುಮ್ಮ ಅಲ್ಲೇ ತಮ್ಮ. ಈಗ ನಾವು ದಿಸ್ಕೊಂಡು ನೆಲೆಯಲ್ಲಿ ಕಸ್ಕೋತಿಯಲ್ಲ ಮತ್ತೆ ಅಷ್ಟೇ ರೀ ಅದು. ಧೋಬಿ ಕಮಾಲ್ ಕುತ್ತಾ ಕಮಾಲ್ ಚಾಂಡಲ್ ಕಮಾಲ್ ಬೈ ಕಾಯ ಏನೋ ಅಂದಿಲ್ಲ ನೀನು. ದೇವನ ಇದು ಹಿಂಗಿರುತ್ತೀರ ಅದು. ಹೌದು ನೀವು ಬರೀ ನನ್ನ ಮೇಲೆ ಇಟ್ಟು ದಾದಾಗಿರಿ ಮಾಡ್ತಿರಲ್ಲ. ಇಷ್ಟೊತ್ತಾತು ರಂಗಿ ಬಂದಾಳ ಎಲೆಗಳಾಕಿ ಕೆಲಸಕ್ಕೆ ತಂದು ನೀನು ಮಗನ ಹಾಕಿದ್ದು ಸಮಯಕ್ಕೆ ಬಂದ. ಈ ಹೆಣ್ಮಕ್ಳು ನೀವು ಭಾಳ ಲೂಸ್ ಕೊಡ್ತೀರಿ ಹೆಣ್ಮಕ್ಳಿಗೆ. ಬಾರ್ತೋರಿ ನಿಂತು ಮಾತಾಡಕತ್ತಾಳ ಏನು ಯಾರಿಗೂ ಯಪ್ಪಾರೇ ಇವ ನೋಡುತ್ತಾನೆ ಒಪ್ಪಾರೆ. ಯಪ್ಪಾರೇ ಇವ ನೋಡುತ್ತಾನೆ ಒಪ್ಪಾರೆ. ಹೂ ಅಂದ್ರ ಹುಡುಗ ದಯ ದಯ ದಯ್ಯಾರೆ ದಯ ದಯ ದಯ್ಯಾರೆ ದಯ ದಯ ದಯ್ಯಾರೆ ದಯ ದಯ ದಯ್ಯಾರೆ ಆशिक मैंने तुमसे प्यार किया ಹೋಗ ಆಯ್ತಲ್ರಿ. ನೀವು ಅದು ಬಾಯಾಗ ಇಟ್ಕೋಬೇಕು, ಇಲ್ಲಾರ ಕೆಲಸ ಆಗಂಗಿಲ್ಲ. ಬಾ ಯಾಕೆ ಲೇಟ್ ಆಗಿ ಬಂದೆ ಹೇಳೋ ಯಾಕೆ ಲೇಟ್ ಆಗಿ ಬಂದೆ? ನೀ ಬರುತ್ತನ ಪಾಪರು ಒಂದು ಹನಿ ನೀರು ಸಹಿತ ಮುಟ್ಟಂಗಿಲ್ಲ. ಹೌದು, ಮೊದಲು ಶುಗರ್ ಪೇಷಂಟು, ಹಾರ್ಟ್ ಪೇಷಂಟು, ಕಿಡ್ನಿ ಹೋಗಿ ಅವರು ಲಿವರ್ ಬಾದಾಗೈತೆ ಅವ್ರದ್ದು. ಹಿಂಗಿದ್ದ ಪೇಷಂಟು ನೀ ಬರುತ್ತಾನೆ ಏನು ತಿನ್ನಂಗಿಲ್ಲ. ಕಿಡ್ನಿ ಲಿವರ್ ಓಸು ಅಂದ್ರೆ ಹೆಂಗ ಬದುಕ್ತಾನ್ಲೇ ಅವ? ದೇವ್ರ ದಯೆ ಪುಣ್ಯಕ ಏಡ್ಸೊಂದಿಲ್ಲ ಪಾಪ ಅಪ್ಪರಿಗೆ. ಯಾಕೆ ಲೇಟ್ ಆಗಿ ಬಂದೆ? ಔಟ ಮಾಡೋ. ನಾನೆಲ್ಲ ದೌಡ್ ಬರ್ಬೇಕಂತ. ಏಯ್ ಯಾಕೆ ಔಟ್ ಮಾಡೋ रुक रुक रुकಮ್ಮ रुक रुक रुकಮ್ಮ ಲುಕ್ ಲುಕ್ ಲುಕಮ್ಮ ಬಿಟ್ಯಾಕೆ ನನ್ನ ಮ್ಯಾಲೆ ನಗು ಗಿಬು ಬೇಡಮ್ಮ ಒಮ್ಮೆ ನಕ್ಕು ಬಾರಮ್ಮ ಅವೈದೆ ನಿನ್ನ ಮ್ಯಾಲೆ ಬೋಲಿ ಮಾಡಲ್ಲ ಬೇಲಿ ಮಾಡಲ್ಲ ತಪ್ಪಾದೆ ಸಾರಿ ಕಡೆ ಹೋಗೋ ನೀ ಸುಮ್ಮನೆ ಮಗನ ಹಾಕಿ ವಿಚಾರ ಮಾಡಾಕತ್ತೀನಿ ನಾನು. ಯಾಕೆ ಲೇಟ್ ಆಗಿ ಬಂದೆ? ಔಟ ಮಾಡೋ. ಅದನ್ನ ದೌಡ್
ಅಲ್ಲಿ ಕಾಣುವುದು ನನ್ನ 3 ಅಂತಸ್ತಿನ ಹಿಟ್ಟಿನ ಗಿರಣಿ. ಮೇಲೆ ಜೋಳ ಹಾಕಿದ್ರೆ ತೆಳಗೆ ಹಿಟ್ಟು ಬೀಳುತ್ತೆ, ಏನು ಆಶ್ಚರ್ಯ. ಕೆಳಗ್ ಹಿಟ್ಟು ಬೀಳಾರ್ದೆ ಕಾಳು ಬೀಳುತ್ತಾನ. ಲೇ ಟಕಳ್ಯಾ ಸುಮ್ಮನಿದ್ರ. ಯಾರು ನಾನಿಲ್ಲ ದೌಡ್ ಡ್ರೈವರ್ ಇದ್ದರು ಇರ್ಲಿ ಅನ್ನುತ್ತೀಯ ನೀ ಅಂತ ಹುಚ್ಚ ಹುಡುಗಿ. ಕನಸಿನ್ಯಾಗ ಬಂದಾಗ ಹಿಡಿಕ್ಯಾಗ ನಿಂತ ನೋಡ್ತಿ, ಮೆತ್ತ ಮೆತ್ತಗ ಮಾತನಾಡುತ್ತೀಯ ಹಕ್ಕಿಗಳಂಗ ನಗತಿ. ಹೇಳಿ ಮಾಡಿಸಿದಂಗ ಗೆಳತಿ ಅಂದಗಾತಿ. ನಾನಿಲ್ಲ ದೌಡ್ ಬರ್ಬೇಕಂತ ಮಾಡಿ. ಗೌಡ್ರ ನನ್ನ ಜೀವನದಾಗ ಒಂದು ದೊಡ್ಡ ಆಸೆ ಇತ್ತು. ಇಂಥದ ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕು ಅಂತ. ಅದಕ್ಕೆ ಆ ಕಂಬದ ಅಳತಿ ಎಷ್ಟೈತಿ ನೋಡಾಕತ್ತಿದ್ದೆ. ಏನ್ ಹುಚ್ಚದಿಪ್ಪ ನೀನು. ನಾ ಸಣ್ಣ ಇದ್ರೆ ಇಲ್ಲಿ ಯಾಕೆ ಬರ್ತಿದ್ದೆ. ಗೌಡ್ರು ಯಾರು? ಯಾರು ನಿಮ್ಮ ಅಪ್ಪಾರ ಇದ್ದಂಗ ಅವರು. ನಿನ್ನ ಮ್ಯಾಗ ಬಿದ್ದು ಸಾಯ್ತಾರ. ಮೊನ್ನೊಂದ್ 2 ಸಲ ಬಿದ್ದಿದ್ರು. ಅದಕ್ಕೆ ಮತ್ತ ಅಪ್ಪ ಅಲ್ಲ ಕಂಬದ ಅಳತಿ ಯಾಕೆ ಹೋಯ್ತಿ? ಇದೇ ಕಂಬನ ಕಿತ್ಕೊಂಡು ನಿಮ್ಮ ಹಾ ಜೆಸಿಬಿ ತರಿಸ್ಬೇಕು. ಹಂಗಾರ ಜೆಸಿಬಿ ಇಲ್ಲ ಏನು ವಿಚಾರ ಮಾಡಕತ್ತೀನಿ. ಎದಕ್ಕೆ ಲೇಟ್ ಆಗ್ಬೋದು ವಿಚಾರ ಮಾಡ್ರಿ 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 ಮಾಡ್ರಿ. ಯಾಕೆ ಲೇಟ್ ಆಗಿ ಬಂದಿ ಹೇಳು. ನಾನೆಲ್ಲ ಇವ ಯಾರೇ? ಏನದ ಅದು ಏನಾಗೈತೆ ಅಂದ್ರೆ ಸೊಳ್ಳಿ ಆವಾಗಿಂದ ನಿಮ್ಮ ಮೈ ಮೇಲೆ ಕುಂತು ರಕ್ತನ ಹಿರಾಕತ್ತಿದ್ರೆ ಅದಕ್ಕೆ ಸಿಟ್ಟು ಬಂದ್ಬಿಡ್ತು. ತೆಗೆದು ಬಡದು ಸಾಯ ಬಡದು ಬಿಟ್ಟೆ. ಹುಚ್ಚ ಅಂದ್ರ ಹುಚ್ಚ ನೀನು. ನಾ ಏನ ನಿನ್ನ ಸೊಳ್ಳೆ ಅಲ್ಲಿ ಕುಂತ್ರು ಕಿತ್ತಿ ಕೆಳ ಬಡಿತಾರ. ಅಲ್ಲೇ ಅಲ್ಲೇ ತಗೊಂಡು ಚಪ್ಪಲಲ್ಲಿ ಬಡಿಬೇಕಿಲ್ಲ ಅಂತ ಹೇಳಕ್ಕೆ. ಮಿಸ್ ಆಗ್ಬಿಡ್ತೀನಿ. ಇನ್ನೊಂದ್ಸಲ ಕುಂಡ್ರಲ್ಲ. ಅಲ್ಲ ಸೊಳ್ಳೆ ಹೊಡ್ಯಾಕ ಚಪ್ಪಲ್ ತಗೊಂಡು ಬಂದು ಹತ್ತಿದ್ದೆನಪ್ಪ ನೀನು. ಕೊಯ್ಯಾಗ ಏನು ಸಿಗ್ಲಿಲ್ಲ ನೋಡ್ರಿ ನನಗೆ. ಊರಾಗ ಮಂದಿ ನೋಡಿದ್ರೆ ಏನ್ ತಿಳ್ಕೊಂತಾರ ನನ್ನ ಬಗ್ಗೆ. ಅದಕ್ಕೆ ಮನ್ಯಾಗ ಬಿಡಾಕತ್ತಿದ್ದೀನಿ. ಸುಮ್ಮನೆ ಅಂದ್ರೆ ಮಗನ ಇದಕ್ಕೆ ರೋಡ್ನಾಗ ಬಡಿಯಾವಿದ್ದೆ. ನೀ ಯಾಕೆ ಲೇಟ್ ಆಗಿ ಬಂದಿ ಹೇಳ. ನಾನೆಲ್ಲ ದೌಡ್ ಬರಾಕತ್ತಿದ್ದೇರಿ. ಈ ರಂಗು ಅದ ನೋಡ್ರಿ, ನಮ್ಮ ಮನ್ಯಾಗ ಅಡಿಗೆ ಮಾಡಿಟ್ಟು ಗೌಡ್ರ ಮನೆಗೆ ಹೋಗು ಅಂದ. ಕೇಳ್ರಿ ಚೆನ್ನಾಗಿ. ಈಕಿನ ನಾ ಇಟ್ಕೊಂಡಿನ ಏನ ನೀ ಇಟ್ಕೊಂಡ ಎದಕ್ರಿ ಅಪ್ಪ? ಕೆಲ್ಸಕ್ಕವ ನಾ ಇಟ್ಕೊಂಡಿನಿ. ನೀ ಇಟ್ಕೊಂಡೆ. ಮತ್ ನೀವು ಒಬ್ಬ ಕೆಲ್ಸಕ್ಕೆ ಯಾರನ್ನ ಹುಡುಕಾಡ ಅಂತ ಹೇಳಿದ್ರಿಲ್ಲ, ಅದಕ್ಕೆ ನಾ ತಗೊಂಬಂದ್ ಕೆಲ್ಸಕ್ಕೆ ಇಟ್ಟಿದ್ದಕ್ಕೆ. ಅದ್ ಏನಾಗೈತೆ ಅಂತಂದ್ರ ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ಈಗ ಹೆಂಗಾರ ನಿಮ್ಮ ಮನೆಗೆ ಬರ್ಬೇಕಾರ ನಮ್ಮ ಮನೆ ಮುಂದೆ ಹಾಸ್ಯ ಬರ್ಬೇಕ್ರೆ. ಅದಕ್ಕೆ ಈಕಿ ಮನೆ ಮುಂದೆ ಬರೋದು ನನಗೆ ಕಾಣತ್ರಿ. ಈಕಿನೇನು ಮನೆ ಒಳಗೆ ಬರ್ತಾಳ ಅನ್ನೋದಕ್ಕೆ ಉಳ್ಳಾಗಡ್ಡಿ ಟಮಾಟಿ ಮೆಣಸಿನಕಾಯಿ ಏನು ಬೇಕೆಲ್ಲ ಹೆಚ್ಚಿಟ್ಬಿಟ್ಟಿರ್ತೀನಿ. ಈಕಿ ಮನೆ ಒಳಗೆ ಬಂದಕಿನ ಕಡ ಇಟ್ಟಕಿನ ಸ್ಟೋ ಹಚ್ಚಿದಾಕಿನ ಚುಸ್ಸಂತ ಬಿಡ್ತಾಳ. 5 ನಿಮಿಷ ಸ್ನಾನ ಮಾಡಿ ರೆಡಿ ಆಗಿಬಿಡುತ್ತೆ. ಕೆಲ್ಸಕ್ಕೆ ಇಟ್ಕೊಂಡು ನಾನು ಹೌದೌದು ಅಡಿಗೆ ಮಾಡಿಸ್ಕೊಂಡು ಚಂದಂಗ ಊಟ ಮಾಡವ್ ನೀನು. ನಮ್ಮನೆ ಅಡಿಗೆ ನಮ್ಮನೆ ಊಟ ನಡೀತಿ. ಅವನೇನು ಬಾಳತನ ಹಂಗಿಲ್ಲ. 5 ನಿಮಿಷ ರೀ ಕೆಲಸ ರೀ. ಸೋಮ್ನೇರ ಆಯ್ತು. ನಾಳಿಂದ ಏನಾರ ಕೆಲ್ಸಕ್ಕೆ ಲೇಟ್ ಆಗಿ ಬಂದೆ ಕೆಲಸದಿಂದ ಡೆಸಿಬೇಸ್ ಮಾಡ್ಕೊಂಡು ದಿಸ ಮಿಸ ಮಿಸ ಡಿಸ ಮಿಸ ಡಿಸ ಬರ್ರಿ ಮೇಡಮ್ ಇಲ್ಲಿ. ಏನು ಡಿಸಮಿಸ ಡಿಸಮಿಸ? ನಿಮ್ಗ ಅದಕ್ಕ ನಿಮ್ಮವ್ರು ಸಾಲಿ ಕಲಿರೋ ಅಂತ ಅಂತಿ ನನ್ನ ಮಾತ ಕೇಳಲ್ಲ ನೀವು. ಏನ್ ಕಲಿಬೇಕು? ಇಂಗ್ಲಿಷ್ದಾಗ ಹೇಳಿ ಹೋದ್ರ ಅಪ್ಪಾರು. ಏನಂತ? ಏನ್ ಹೇಳ್ದ ಗೊತ್ತೇನ? ಏನಂದ್ರು? ನಾಳಿಂದ ಕೆಲ್ಸಕ್ಕೆ ಏನ್ರ ನೀ ಲೇಟ್ ಆಗಿ ಬಂದೆ ಅಂದ್ರ ನಿನ್ನ ಡಿಸ್ಮಿಸ್ ಮಾಡ್ತೀನಿ ಅಂದ್ರ. ಇದು ಡಿಸ್ಮಿಸ್ ಅಂದ್ರ ಪಗಾರ ಜಾಸ್ತಿ ಮಾಡ್ತೀನಿ ಅಂದ್ರ ಅವ್ರು. ಅದಿಲ್ರಿ ರಾತ್ರಿ ಸಲಿಗೆ ಅಚ್ಚಕಟ್ಟು ಹೋಗಿ ಬಂದಿರೋದಂಗ ಆತ್ ನೀವು. ಎದಕ್ಕ? ಇದು ಡಿಸ್ಮಿಸ್ ಅಂದ್ರೆ ಪೇಮೆಂಟ್ ಜಾಸ್ತಿ. ಪಗಾರ ಜಾಸ್ತಿ. ಅವೇ ನಾಳಿಂದ ಏನ್ರ ನೀ ಕೆಲ್ಸಕ್ಕೆ ಹೆಚ್ಚು ಕಡಿಮೆ ಆಗಿ ಬಂದಿ ಅಂತ ತಿಳ್ಕೊ, ಕೆಲಸದಿಂದ ಹಂಗ ಕಳ್ಸಲ್ಲ, ಒದ್ದು ಹೊರಗೆ ಹಾಕ್ತೀನಿ ಅಂದ್ರ ಅವರು.